ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮತ್ತು ಮಾಜಿ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿ ಸಾಹೇಬರ ಇವತ್ತೇನು ಸಚಿವ ಸ್ಥಾನವನ್ನು ಮೊದಲನೇ ಹಂತದಲ್ಲಿ ಪಡೆಯಬೇಕಾಗಿತ್ತು. ಯಾಕಪ್ಪ ಅಂತಂದರೆ ಅವರು ಒಬ್ಬ ಅಭಿವೃದ್ಧಿ ಅಧಿಕಾರ ಜನಪ್ರತಿನಿಧಿಗಳಾಗಿ ಇವತ್ತು ಜನರಿಗೋಸ್ಕರ ಕೆಲಸ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಆಗಿರುವುದರಿಂದ ಇವತ್ತು ಅಧಿಕಾರಕ್ಕಾಗಿ ಆಸೆ ಪಡ್ತಕ್ಕಂಥವರಲ್ಲ, ಇವತ್ತು ಜನರಿಗೆ ಒಂದು ಅಭಿವೃದ್ಧಿಯ ಒಂದು ಸಂಕೇತವಾಗಿ ಇವತ್ತು ಜನರಿಗೋಸ್ಕರವಾಗಿ ದುಡಿಬೇಕಂತ ಹೇಳಿ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರುವುದರಿಂದ ಅವರಿಗೆ ಫಸ್ಟ್ನೇ ಹಂತದಲ್ಲಿ ಇವತ್ತು ಸಚಿವ ಸ್ಥಾನ ಪಡಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತು ಹೈಕಮಾಂಡ್ ಆಯಿತು ಮತ್ತು ಡಿ.ಕೆ. ಶಿವಕುಮಾರ್ ಆಯಿತು, ಸಿದ್ದರಾಮಯ್ಯ ಸಾಹೇಬರಾಯಿತು, ಇವತ್ತು ಅವರಿಗೆ ಕೊಟ್ಟಿರಲಾರ್ದಕ್ಕಾಗಿ ನಮಗೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಬಹಳಷ್ಟು ನೋವುಂಟು ಮಾಡಿದೆ. ಇನ್ನು ಮುಂದೆ 2028ಕ್ಕೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯಿತು, ಕರ್ನಾಟಕ ರಾಜ್ಯದಲ್ಲಿ ಆಯಿತು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಎಷ್ಟು ಖಚಿತ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಪ್ಪ ಅಂದ್ರೆ ಯುವಕರ ಮನಸ್ಸನ್ನ ನೀವು ಗೆಲ್ಲಬೇಕಾಗಿದೆ. ಇವತ್ತು ಶಿವರಾಜ್ ತಂಗಡಿ ಸಾಹೇಬರು ಇವತ್ತು ಎಲ್ಲಾ ಸಮುದಾಯದವರ ಮತ್ತು ಎಲ್ಲಾ ಧರ್ಮದವರ ಒಂದು ಜಾತ್ಯತೀತವಾಗಿರ್ತಕ್ಕಂಥ 5 ವರ್ಗವನ್ನ ಇಟ್ಕೊಂಡು ಇವತ್ತು ಕೆಲಸ ಮಾಡತಕ್ಕಂಥ ವ್ಯಕ್ತಿ. ಇವತ್ತು ಈ ಜಾತಿಯವರು, ಈ ಜನಾಂಗದವರು, ಈ ಧರ್ಮದವರು ಅಂತ ಭೇದ ಭಾವ ಮಾಡಲಾರ್ದೇ ಇವತ್ತು ಕನಕಗಿರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಶ್ರಮಿಸತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಯಾವುದೇ ಖಾತೆ ಕೊಟ್ಟರು ನಿರ್ವಹಿಸತಕ್ಕಂಥ ಶಕ್ತಿ ಅವರ ಹತ್ರ ಇದೆ. ಸೊ ಹಾಗಾಗಿ ಇವತ್ತು ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಇವತ್ತು ಗೌಡ್ರು ಹೇಳಿದಂಗೆ ಹಲವಾರು ಕಾರ್ಯವೈಖರಿಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಚರಂಡಿ ವ್ಯವಸ್ಥೆ ದೀನ ದಲಿತರ ಏರಿಯಾಗಳಲ್ಲಿ ಇವತ್ತು ಪ್ರತಿಯೊಂದು ಏರಿಯಾಗಳಲ್ಲಿ ಊರುಗಳಲ್ಲಿ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಸಿಸಿ ರೋಡ್ ಆಗಿರ್ಬೋದು, ಹೈಟೆಕ್ ಶೌಚಾಲಯಗಳಾಗಿರ್ಬೋದು, ಶಾಲಾ ಕೊಠಡಿಗಳಾಗಿರ್ಬೋದು, ದುರಸ್ತಿ ಕೊಠಡಿಗಳಾಗಿರ್ಬೋದು ಮತ್ತು ಡಾಂಬರೀಕರಣ ಆಗಿರ್ಬೋದು, ಯಥಾ ನೀರಾವರಿಗಳಾಗಿರ್ಬೋದು, ರೈತರಿಗೆ ತಕ್ಷಣದಲ್ಲಿ ಇವತ್ತು ಸ್ಪಂದಿಸತಕ್ಕಂಥ ಕೆಲಸಗಳಾಗಿರ್ಬೋದು, ಪ್ರತಿಯೊಂದು ಇವತ್ತು ಯಾವುದೇ ರೀತಿಯಾದಂತಹ ದೌರ್ಜನ್ಯಗಳನ್ನ ತಡೆ ಹಿಡಿಯುವುದರಲ್ಲಿ ಮತ್ತು ಕೇಸುಗಳು ಆಗಲಾರ್ದಂಗೆ ಇವತ್ತು ಸಮಾಧಾನ ರೀತಿಯಲ್ಲಿ ಎಲ್ಲರೂ ಸೌಹಾರ್ದಯುತವಾಗಿ ಸುರಕ್ಷಿತವಾಗಿ ಜೀವನ ನಡೆಸಿಕೊಂಡು ಹೋಗ್ತಕ್ಕಂಥ ಮಟ್ಟದಲ್ಲಿ ಇವತ್ತು ಕನಕಗಿರಿ ಜೀವನ ಮಾಡ್ಬೇಕಂತ ಹೇಳಿ ಯಾವ ವಿರೋಧ ಪಕ್ಷದವರು ತಲೆ ಕೆಡಿಸಿಕೊಳ್ಳಾರ್ದೇ ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಶಿವರಾಜ್ ತಂಗಡಿ ಸಾಹೇಬರು. ಸೊ ಹಾಗಾಗಿ ಅಂತ ವ್ಯಕ್ತಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ವರ್ಷ ಇವತ್ತೇನು ಹಿಂದುಳಿದ ವರ್ಗ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಯಾವುದೇ ಆಗಿರ್ತಕ್ಕಂಥ ಕೊಡುಗೆಗಳು ಅಪಾರವಾಗಿದೆ. ಸೊ ಹಾಗಾಗಿ ಇವತ್ತು ಅವರ ಒಂದು ಸೀನಿಯರಿಟಿಗಾಗಲಿ ಅವರ ಒಂದು ಕ್ಯಾಸ್ಟ್ ವೈಸ್ ಆಗಲಿ ಇವತ್ತು ಅವರು ಮಾಡ್ತಕ್ಕಂಥ ಉತ್ತಮ ಕೆಲಸಕ್ಕಾಗಲಿ ನೀವು ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಾಗ್ತದೆ. ಇಲ್ಲಪ್ಪ ಅಂತಂದ್ರೆ ನಮ್ಮ ತೀರ್ಮಾನಗಳು ಬೇರೆ ಆಗ್ತದೆ. ಯಾಕಪ್ಪ ಅಂದ್ರೆ ಶಿವರಾಜ್ ತಂಗಡಿ ಅಭಿಮಾನಿಗಳು ನಾವು ಬಹಳಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದೀವಿ. ನಮಗೆ ಅವರು ಒಂದು ಗಮನ ಕೊಟ್ಟಿರೋದೇನಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳನ್ನ ನೀವು ಮಾಡಬಾರ್ರಿ, ಹೈಕಮಾಂಡ್ಗೆ ನೀವು ಮನವಿ ಕೊಡ್ತಕ್ಕಂಥ ಕೆಲಸನ ನಿಮ್ಮ ಮನಸ್ಸಿಗೆ ಮನವಿ ಕೊಡ್ತಕ್ಕಂಥ ಕೆಲಸ ಮಾತ್ರ ಮಾಡ್ರಿ. ನೀವು ರೋಡ್ಗಳಲ್ಲಿ ನೀವು ಟೈರ್ ಸುಡೋದ ಅಥವಾ ಮತ್ತೊಂದು ಪ್ರತಿಭಟನೆ ಮಾಡೋದಾಯ್ತು ನಮ್ಮ ಸರ್ಕಾರದ ವಿರುದ್ಧ ನಾವೇ ಹೋರಾಟ ಮಾಡೋದು ಬೇಡ ಅಂತೇಳಿ ಇವತ್ತು ಶಿವರಾಜ್ ತಂಗಡಿಗೆ ಅವರು ನಮಗೆ ಒಂದು ಆದೇಶ ಮಾಡಿರೋದ್ರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತೇನು ಕೆಟ್ಟ ಆಡಳಿತವನ್ನು ನಡೆಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಕವನಗಳ ಮೂಲಕ ಅವರನ್ನ ಟೀಕೆ ಮಾಡುವ ಮೂಲಕ ಇವತ್ತು ಬಿಜೆಪಿಯ ದುರಾಡಳಿತಗಳ ಬಗ್ಗೆ ಇವತ್ತು ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ನಮ್ಮ ಶಿವರಾಜ್ ತಂಗಡಿ ಸಾಹೇಬರು. ಸೊ ಹಾಗಾಗಿ ಅವರು ಇವತ್ತು ಒಬ್ಬ ಜನಾಂಗಕ್ಕೋಸ್ಕರ ಜೀವನ ಮಾಡತಕ್ಕಂಥವರಲ್ಲ. ಇವತ್ತು ಬಿಜೆಪಿ ಸರ್ಕಾರ ಇವತ್ತೇನು ಭರವಸೆಗಳನ್ನು ಕೊಟ್ಟಿದೆ, ನಾವು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ, 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ, ಈ ರೀತಿ ಭರವಸೆಗಳನ್ನ ಕೊಟ್ಟು ಇವತ್ತು ಏನು ಅಧಿಕಾರ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರನ ಪ್ರಶ್ನೆ ಮಾಡಿ ಇವತ್ತು ನೇರವಾಗಿ ಅವರಿಗೆ ಚಾಲೆಂಜ್ ಆಗ್ತಕ್ಕಂಥ ವ್ಯಕ್ತಿ ಶಿವರಾಜ್ ತಂಗಡಿ ಸಾಹೇಬರು. ಸೊ ಹಾಗಾಗಿ ಅಂತ ವ್ಯಕ್ತಿನ ನೀವು ಬಿಟ್ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲಾ ಸಮುದಾಯದ ಪರವಾಗಿ ಎಲ್ಲಾ ಧರ್ಮದವರ ಪರವಾಗಿ ನಾನು ಮತ್ತೆ ನಮ್ಮ ಎಲ್ಲ ಟೀಮು ಇವತ್ತು ಹೈಕಮಾಂಡ್ಗೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳೇ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಮತ್ತು ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಈ ಮೂಲಕ ಅವರಿಗೆ ಒತ್ತಾಯಪೂರ್ವಕವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಹೇಳಿ ಈ ಮೂಲಕ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ.